ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮಂಡ್ಯ ಜಿಲ್ಲೆಯಲ್ಲಿ ಘನಘೋರ ಘಟನೆಯೊಂದು ನಡೆದು ಹೋಗಿದೆ. ಪ್ರವಾಸಿ ತಾಣ ಮುತ್ತತ್ತಿಗೆ ಹೋಗಿದ್ದ ಒಂದೇ ಕುಟುಂಬದ 5 ನೋಡ್ತಿದ್ದಂತೆ ಕಾವೇರಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಪ್ರವಾಸಿಗರ ಸ್ವರ್ಗವಾಗಿದ್ದ ಕಾವೇರಿ ತಾಣ ಈಗ ನರಕದಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪ್ರವಾಸಿಗರಿಗೆ ಮೃತ್ಯು ಕೂಪವಾದ ಕಾವೇರಿ ನದಿ. ಮುತ್ತತ್ತಿಯಲ್ಲಿ ಒಂದೇ ಕುಟುಂಬದ 5 ಜಲಸಮ ದುರ್ಘಟನೆಯ ಬಗ್ಗೆ ಇದ್ದಾರೆ. ಕಬ್ಬಳಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲೇ ನೋಡ್ಕೊಂಡು ಇಲ್ಲಿ ಮುತ್ತತ್ತಿಗೆ ಹೋದ. ಮುತ್ತತ್ತಿಗೆ ಸ್ನಾನ ಮಾಡಕ್ ಹೋಗಿ ಕಾಲ್ ಜಾರಿ ಎಲ್ಲ ಒಬ್ಬರಿಗೊಬ್ಬರು ಹಿಂದೆ ಎಳ್ಕೊಂಡು ನಾವು ಆಮೇಲೆ ಹೋಗಿ ಎಳ್ಕೊಂಬಂತ ಹೋದ. ನಾನು ಮುಳುಗಿ ಮತ್ತೆ ಅವ್ರು ಯಾರ ಪಕ್ಕದಲ್ಲಿದ್ದವರು ಬಂದು ಎಳ್ಕೊಂಡ್ಬಂದ್ರು. ಇನ್ನು ಮುತ್ತತ್ತಿಯ ಕಾವೇರಿ ನದಿ ಅಪಾಯಕಾರಿ ಸ್ಥಳವಾಗಿದ್ರು ಅಲ್ಲಿ ಸೂಕ್ತ ಎಚ್ಚರಿಕೆ ಫಲಕಗಳಿಲ್ಲ, ರಕ್ಷಣೆಗೆ ಹೋಮ್ ಗಾರ್ಡ್ಗಳಿಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿದ್ದು, ರಾಜ್ಯ ಸರ್ಕಾರ 5 ಸಾವಿಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ದಯವಿಟ್ಟು ಸರ್ಕಾರದ ಕಡೆಯಿಂದ ಡಿ ಕೆ ಸಾಹೇಬರು ಮತ್ತು ಯೋಗೇಶ್ವರು ಅವ್ರ ಕ್ಷೇತ್ರ ಆಗಿರೋದ್ರಿಂದ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಆ ಮಕ್ಕಳಿಗೆ ಎಜುಕೇಷನ್ಗೆ ಅವ್ರಿಗೇನಾದರೂ ಒಂದು ದಾರಿದೀಪ ಆಗೋ ಥರ ದೊಡ್ಡ ಮಟ್ಟದಲ್ಲಿ ಏನಾದರೂ ಸಹಾಯ ಮಾಡಬೇಕು. ಅವರು ಮುತ್ತತ್ತಿ ಈಗ ಎಲ್ರಿಗೂ ಗೊತ್ತಿರೋದೇನು, ನಾವೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ. ಎಷ್ಟು ಸಾವು ನೋವು ಪ್ರತಿದಿನ ಎಷ್ಟು ಆಯ್ತಾವೆ ಅನ್ನೋದು ಗೊತ್ತು. ಸರ್ಕಾರ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತೈತೆ, ಯಾವ ಥರ ಮುಂದುವರೆದೈತೆ ನಮ್ಮ ಸಮಾಜ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಟೆಕ್ನಾಲಜಿ ಎಷ್ಟು ಮುಂದೈತೆ, ಯಾಕೆ ಇಂಪ್ರೂವ್ ಮಾಡ್ಕೊಂಡು ಅಲ್ಲಿ ಏನಾದರೂ ಒಂದು ಬೇರೆ ವ್ಯವಸ್ಥೆಗಳು ಮಾಡ್ತಾಯಿಲ್ಲ. ಭಕ್ತಾದಿಗಳು ಬರ್ತಾರೆ, ಈಗ ಇಷ್ಟೊಂದು ಸಾವು ನೋವು ಆಯ್ತಾವೆ ಅಂದಮೇಲೆ ಸರ್ಕಾರದವರು ಅಲ್ಲಿಗೇನಾದ್ರು ದೊಡ್ಡ ಮಟ್ಟದಲ್ಲಿ ಗಮನ ಹರಿಸಿ ಈ ಥರ ಸಾವು ನೋವು ಆಗದಿರೋ ಥರ ಏನಾದ್ರು ಕ್ರಮ ವಹಿಸ್ಕೋಬೇಕು. ದುರಂತದ ವಿಷಯ ತಿಳಿದು ಮಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿದ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ, ಇದೊಂದು ಅಚಾತುರ್ಯದ ಘಟನೆ, ಸಾರ್ವಜನಿಕರು ಆಳದ ಅರಿವಿಲ್ಲದೆ ನದಿಗೆ ಇಳಿಬಾರದು, ಪರಿಹಾರಕ್ಕಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದ್ದು ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಹೆಚ್ಚಿನ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಅವರು ನೀರಿಗೆ ಇಳಿದು ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಘಟನೆ ನಡೆದಿರತಕ್ಕಂಥದ್ದು. ಒಬ್ಬರು ಕೆಳಗಡೆ ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅವರ ಕುಟುಂಬಸ್ಥರಿಗೂ ಕೂಡ ಇವಾಗಲೇ ನಾವು ಸಾಂತ್ವನವನ್ನು ಹೇಳಿದ್ದೀವಿ. ನಾವೇನೇ ಸಾಂತ್ವನವನ್ನು ಕೂಡ ಹೇಳಿದರೂ ಕೂಡ ಜೀವ ಹೋದ ನಂತರ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ.
ಅದು ಆಗಬಾರ್ದಾಗಿತ್ತು. ಅಹಿತಕರವಾದಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಒಟ್ನಲ್ಲಿ ಸಣ್ಣ ನಿರ್ಲಕ್ಷ್ಯ, ಒಂದು ಕ್ಷಣದ ಆತುರ ಇಡೀ ಕುಟುಂಬವನ್ನೇ ಜಲಸಮಾಧಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಇಂತಹ ದುರಂತಗಳು ನಡೆಯದಂತೆ ಪ್ರವಾಸಿ ತಾಣ ಮುತ್ತತ್ತಿಯಲ್ಲಿ ಸೂಕ್ತ ಭದ್ರತೆ ನೀಡಬೇಕಿದೆ. ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್, ಮಂಡ್ಯ.